ಬಿಹಾರ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ಮುಗಿದಿದೆ. 121 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರು ತಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿದ್ದಾರೆ. ಕೆಲವು ಕಡೆ ವೈರಲ್ ಆಗ್ತಿರೋ ಒಂದಷ್ಟು ವಿಡಿಯೋಗಳಲ್ಲಿ ವಿನಾಕಾರಣ ಪೊಲೀಸರು ಕೆಲವು ಮನೆಗಳಿಗೆ ನುಗ್ಗಿ ಇಡೀ ಮನೆಯವರನ್ನು ಹೊರಗಡೆ ಎಳೆದು ಹೊಡಿತಿದ್ದಾರೆ. ಇನ್ನೊಂದಷ್ಟು ಕಡೆ ನಮ್ಮ ಹತ್ರ ವೋಟರ್ ಐ ಡಿ ಇದೆ, ನಾವು ವೋಟ್ ಹಾಕಕ್ಕೆ ಹೋದರೆ ಅಲ್ಲಿ ವೋಟೇ ಇಲ್ಲ, ಯಾರೋ ನಮ್ಮ ವೋಟು ಹಾಕೋಗಿದ್ದಾರೆ ಎನ್ನುವಂತಹ ಗಂಭೀರ ವಿಚಾರಗಳು ಕೂಡ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ನಿಮಗೆ ವಿಡಿಯೋದ ಆರಂಭಕ್ಕೂ ಮುನ್ನ ಕೆಲವು ದೃಶ್ಯಗಳನ್ನು ನೋಡಿದ್ರಿ ನೋಡಿ. BJP ಯಾಕಂದರೆ 2020 ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ BJP 74 ಶಾಸಕರನ್ನು ಗೆಲ್ಲಿಸಿಕೊಂಡಿತ್ತು. ಆ ಪೈಕಿ ಸುಮಾರು 39 ಕ್ಷೇತ್ರಗಳಲ್ಲಿ ಅವರ ಶಾಸಕರನ್ನು ಪ್ರಚಾರಕ್ಕೆ ಬರದಂತೆ ತಡೀತಿದ್ದಾರೆ. ಎಕ್ಸಾಂಪಲ್, ಇತ್ತೀಚೆಗೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಎಂಟ್ರಿ ಕೊಟ್ಟಾಗ ಮಧುಬನಿಯಲ್ಲಿ ನೀವು ನಮ್ಮ ಹಳ್ಳಿಗಳಿಗೆ ಬರಬೇಡಿ ಅಂತ ವಿರೋಧ ಮಾಡಿ ಅಲ್ಲಿನ ಸ್ಥಳೀಯ BJP ನಾಯಕನನ್ನು ಕುತ್ತಿಗೆ ಪಟ್ಟಿ ಹಿಡಿದು ಎಳೆದು ಕೆಳಗೆ ತಳ್ತಾರೆ, ರಸ್ತೆಗೆ ತಳ್ತಾರೆ. ಯಾರು? ಜೆನ್ಜಿ ಹೋರಾಟ ಈಗ ಬಿಹಾರದಲ್ಲಿ ಹೊಸದೊಂದು ಮೆಸೇಜ್ ಅನ್ನು ಕೊಡ್ತಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಅದು ಯಾವುದೇ ರಾಜ್ಯದ ವಿಧಾನಸಭಾ ಚುನಾವಣೆ ಇರಬಹುದು, ಎಂಥದ್ದೇ ಚುನಾವಣೆ ಇರಬಹುದು, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲಿಯ ತನಕ ಬೇಕಾದರೂ, ಸಹಕಾರಿ ಸಂಘದ ಚುನಾವಣೆ, ಹಾಲು ಉತ್ಪಾದಕರ ಸಂಘ ಸಹಕಾರ ಸಂಘದ ಚುನಾವಣೆಯಿಂದ ಹಿಡಿದು ಎಲ್ಲಿ ತನಕ ಬೇಕಾದರೂ. ಎರಡನೇದು, ದರ್ಬಾಂಗ್ನಲ್ಲಿ ಅಲ್ಲಿನ BJP ಶಾಸಕ ರಾಮಚಂದ್ರ ಪ್ರಸಾದ್ ಅವರಿಗೆ ಘೇರಾವಾಗ್ತಾರೆ, ಕಾರಿಂದ ಇಳಿದಂತೆ ಬೈದು ಕಳಿಸ್ತಾರೆ. ಏನು ಮಾಡಿದ್ಯಪ್ಪ ನೀನು, ರಸ್ತೆಗಳನ್ನು ನೋಡು, ಹೋಗು, ನೀನು ಬರಬೇಡ ಅಂತ. ಮೂರನೇದು, ಮೋನಿಯಾ ಅನ್ನುವಂತಹ ಒಂದು ಕ್ಷೇತ್ರ, ಅಲ್ಲಿನ BJPಯ ಅಭ್ಯರ್ಥಿ ಸಂಗೀತಾ ಕುಮಾರಿ ಅವರಿಗೆ ಸಿಕ್ಕಾಪಟ್ಟೆ ಬೈದು ಕಳಿಸೋದು ಹೆಣ್ಣು ಮಕ್ಕಳು, ಅದರಲ್ಲೂ ಯಂಗ್ಸ್ಟರ್ಸ್. ಇಲ್ಲಿನ ಟಾಯ್ಲೆಟ್ಗಳ ಸ್ಥಿತಿ ಏನು, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಹೇಗಿದೆ ಗೊತ್ತಾ ನಿಮಗೆ ಅಂತ ಬೈದು ಕಳಿಸ್ತಾರೆ. ಗಯಾದ ಶಾಸಕ ವೀರೇಂದ್ರ ಸಿಂಗ್ ಅವರಿಗೆ ಅಕ್ಷರಶಃ ಒಡೆದು ಬೆನ್ನಿಗೆ ತಲೆಗೆ ಹೊಡೆದು ವಾಪಸ್ ಕಳಿಸ್ತಾರೆ, ಪ್ರಚಾರಕ್ಕೆ ಬರಬೇಡಪ್ಪ ನೀನು ಅಂತ. ಇದೆಲ್ಲ ಆದಮೇಲೆ ತೀರಾ ಇವತ್ತು ಹಾಲಿ DCM ವಿಜಯ್ ಕುಮಾರ್ ಸಿನ್ಹಾ ಲಖೀಶ್ರೈಗೆ ಬರ್ತಾರೆ, ಅವರನ್ನ ಅಕ್ಷರಶಃ ಬೈದು ಕಳಿಸ್ತಾರೆ, ಬರಬೇಡಿ ನೀವು ಹಳ್ಳಿಗೆ ಅಂತ. ಒಬ್ಬ ಹಾಲಿ DCM, BJPಯ DCM ಸುಮಾರು 39 ಶಾಸಕರನ್ನ, BJPಯ ಶಾಸಕರನ್ನ ನೀವು ನಮ್ಮ ಹಳ್ಳಿಗಳಿಗೆ ಬರಬೇಡಿ ಅಂತ ಜನ ಘೇರವಾಗ್ತಿದ್ದಾರೆ. ಯುವಕರು ಯುವತಿಯರು ನೀವು ಬರಬೇಡಿ ಅಂತಿದ್ದಾರೆ ಅನ್ನೋದಾದರೆ ಜೆನ್ಜಿ ಎಫೆಕ್ಟ್ ಹೇಗಿರುತ್ತೆ ಭವಿಷ್ಯದಲ್ಲಿ ಬರೆದಿಟ್ಕೊಳ್ಳಿ. ಅತಿರಥ ಮಹಾರಥ ಶಾಸಕ ನಾನು ಅಂದರೂ ಕೂಡ ಕೊರಳ ಪಟ್ಟಿ ಹಿಡಿದು ಕೆಲಸ ಮಾಡಿಸಿಕೊಳ್ಳುವ ದಿನಗಳು ದೂರ ಇಲ್ಲವೇ ಇಲ್ಲ. ನಾವು ಹೇಳಿದ್ದು ಕೇಳ್ತಾರೆ ಅನ್ನುವಂತಹ ಸ್ಥಿತಿ ತುಂಬ ಬದಲಾಗೋಗುತ್ತೆ. ಬಿಹಾರದಲ್ಲಿ ಯುವಕರು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋದಾದರೆ ಬಿಹಾರವನ್ನು ನಾವು ಬಿಮಾರು ರಾಜ್ಯಗಳ ಮೊದಲ ಹೆಸರಿನಲ್ಲಿ ಕರಿತೀವಿ, ಮೊದಲ ಅಕ್ಷರದಿಂದ ಲೆಕ್ಕ ಹಾಕ್ತೀವಿ. ಅಲ್ಲಿನ ಜನ, ಅಲ್ಲಿನ ಜೆನ್ಜಿ ಎಷ್ಟು ಜಾಗೃತಗೊಂಡಿದೆ ಅಂದರೆ, ಇದು ಕೇವಲ BJP ಅಂತಲ್ಲ, ಬೇರೆ ಪಕ್ಷಗಳಲ್ಲೂ ಸಣ್ಣ ಪುಟ್ಟ ಇರಬಹುದು, ಆದರೆ ಲೆಕ್ಕ ಸಿಗ್ತಿರುವಂಥದ್ದು BJPಯ 74 ಶಾಸಕರ ಪೈಕಿ 74 ವಿಧಾನಸಭಾ ಕ್ಷೇತ್ರಗಳು BJPಯ ಪೈಕಿ 39 ಕ್ಷೇತ್ರಗಳಲ್ಲಿ ಇಂತಹ ವಿರೋಧ. ನಾವು ವೋಟ್ ಹಾಕ್ತೀವಿ ಅಂತ ಹೇಳ್ತಿಲ್ಲ, ಬರಬೇಡಿ ನೀವು ಅಂತ ಹೇಳ್ತಿರೋದು. ಅದರರ್ಥ ನೋಡಿ, ಹಿಂಗಿದ್ರೂ ಕೂಡ ಅವರ ಹಾಲಿ ಅರ್ಧದಷ್ಟು ಶಾಸಕರ ಸ್ಥಾನಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ BJP 89 100 ಗೆಲ್ಲುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಅಂದರೆ 100 ಅಂದರೆ ಅವರು 101 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಸೋಲ್ತಾರೆ, ಇನ್ನು 100 ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂದರೆ 99.9% ಅವರು ಗೆದ್ದೇ ಗೆಲ್ತಾರೆ ಅಂತ ಅರ್ಥ ಎಲ್ಲ ಕ್ಷೇತ್ರಗಳಲ್ಲೂ. ಎಷ್ಟರ ಮಟ್ಟಿಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕಿವಿಗೆ ಹೂ ಇಡ್ತಿದ್ದಾವೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ತುಂಬ ಸರಳ, ಇನ್ನೇನು ದೊಡ್ಡದಾಗಿ ಹೇಳೋ ಅಗತ್ಯವೇ ಇಲ್ಲ. ಇಲ್ಲಿ ಅದೇ ಮಾಧ್ಯಮಗಳಲ್ಲಿ ಸುಮಾರು 39 ಕ್ಷೇತ್ರಗಳಲ್ಲಿ ಹಾಲಿ BJP ಶಾಸಕರು ಬಿಹಾರದಲ್ಲಿ ಅವರ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಲಿಕ್ಕೆ ಹೆದರ್ತಿದ್ದಾರೆ, ಜನ ಬೈತಿದ್ದಾರೆ, ಜೆನ್ಜಿ ಅಡ್ಡ ನಿಂತ್ಕೊಳ್ತಿದೆ, ವಿರೋಧ ವ್ಯಕ್ತಪಡಿಸ್ತಿದೆ. ಕೊನೆಗೆ DCM ಲಖೀಶ್ರೈನಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ವಿಜಯ್ ಕುಮಾರ್ ಸಿನ್ಹಾ. ಬರ್ತೀವಿ ನಾವು, ನಿಮ್ಮ ಎದೆ ಮೇಲೆ ಬುಲ್ಡೋಜರ್ ಹತ್ತಿಸ್ಲಿಲ್ಲ ಅಂದರೆ ಕೇಳ್ಕೊಳ್ಳಿ, ನೀವು ಯಾರೆಲ್ಲ ನನಗೆ ವಿರೋಧಿಸಿದಿರಿ ನಿಮ್ಮ ಎದೆ ಮೇಲೆ ಬುಲ್ಡೋಜರ್ ಹತ್ತಿಸ್ತೀವಿ ಅಂತ ಹೇಳ್ತಿದ್ದಾರೆ ವಿಜಯ್ ಕುಮಾರ್ ಸಿನ್ಹಾ.
ಜನ ಎಷ್ಟು ಸಾಧ್ಯವೋ ಅಷ್ಟು, ನಾನಿಲ್ಲಿ BJP ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಇನ್ನೊಂದು ಮಹದೊಂದು ಸರ್ವಶ್ರೇಷ್ಠ ಪಕ್ಷ ಅಂತಲ್ಲ, ಕೆಟ್ಟ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳಿಗೂ ತಕ್ಕ ಪಾಠ ಕಲಿಸುವಂತಹ ದಿನಗಳು ಈಗ ಶುರುವಾಗಿವೆ, ಬಿಹಾರದಿಂದ ಶುರುವಾಗಿವೆ. ಸುಮಾರು 18 ಶಾಸಕರು, BJPಯ ಶಾಸಕರು ಬೈಸ್ಕೊಂಡು, ಘೇರಾವಾಕಿಸ್ಕೊಂಡು, ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡು ದೊಡ್ಡ ಕಷ್ಟ ಅನುಭವಿಸ್ತಿದ್ದಾರೆ. ಸುಮಾರು 39 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದು BJP ಗೆದ್ದಂತಹ ಕ್ಷೇತ್ರಗಳಲ್ಲಿ ಬಹುದೊಡ್ಡ ವಿರೋಧ ಇದೆ ಅಂದರೆ ಅವರು 35 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವನ್ನೇ ಇಟ್ಕೊಂಡೆ ಅಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇರಬಹುದು, ಸ್ಥಳೀಯ ವಿರೋಧಿ ಪಕ್ಷದ ಪ್ರಭಾವಿ ನಾಯಕರ ಸ್ಪರ್ಧೆ ಇರಬಹುದು, ಇವೆಲ್ಲವನ್ನ ಲೆಕ್ಕ ಹಾಕ್ಕೊಂಡ್ರೆ BJP 30 ಗೆಲ್ಲುತ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಇವೆಲ್ಲದರ ಮಧ್ಯೆ ಓಡ್ಚೋರಿ ಮತ್ತೊಂದು ಮಗದೊಂದು ಅವೇನೇ ಇರಬಹುದು. ಮೇಲ್ನೋಟಕ್ಕೆ ಇಷ್ಟು ದೊಡ್ಡ ವಿರೋಧ ಹಾಲಿ ಶಾಸಕರಿಗೆ ಇದೆ ಅಂದರೆ, ಆಡಳಿತ ವಿರೋಧಿ ಅಲೆ ಎಷ್ಟಿದೆ ಅಂದರೆ ಅಲ್ಲಿನ ಯುವಕರು ಅಕ್ಷರಶಃ ಕೊಳ್ಳಪಟ್ಟಿ ಹಿಡ್ಕೊಂಡು ಹೊಡೆದು ಕೇಳ್ತಿದ್ದಾರೆ, ಬೈದು ಕೇಳ್ತಿದ್ದಾರೆ ಅನ್ನೋದೇ ಆದರೆ ಅದು ಹೇಗೆ 80, 90, 100 ಸ್ಥಾನಗಳನ್ನು BJP ಗಳಿಸುತ್ತೆ? ಸಿಂಪಲ್. ಇಲ್ಲ, ಈಗ ಇಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರೋ ಸುದ್ದಿ ಮತ್ತು ಹೊಡ್ತಿರೋದೆಲ್ಲ ಡ್ರಾಮಾ ಇರಬೇಕು, ಅಥವಾ ಢೋಂಗಿತನಕ್ಕೆ ರೆಕಾರ್ಡ್ ಮಾಡಿಸ್ಕೊಂಡು ಇದೇ BJPಯ ಶಾಸಕರು ಸುದ್ದಿ ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಹುಚ್ಚಂತೂ ಹಿಡಿದಿಲ್ಲ. ಆದರೂ ಹೇಗೆ ಅದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು BJP 89, 90, 100 ಸ್ಥಾನ ಗೆಲ್ಲುತ್ತೆ, 144 NDA ಗೆಲ್ಲುತ್ತೆ ಅಂತ ಹೇಗೆ ತೋರ್ಸೋಕೆ ಸಾಧ್ಯ? ತುಂಬ ಲಾಜಿಕ್, ತುಂಬ ಸಿಂಪಲ್ ಆಗಿರುವಂತಹ ವಿಚಾರ ಮತ್ತು ಪ್ರಶ್ನೆ. ಆದರೆ ಇಲ್ಲಿ ತುಂಬ ಸ್ಪಷ್ಟವಾಗಿರುವಂಥದ್ದೇನೆಂದರೆ BJPಗೆ ಬಿಹಾರದಲ್ಲಿ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ, ಖಂಡಿತ ಇದೆ. ಹಾಗಂತ ನಿತೀಶ್ ಕುಮಾರ್ ಅವರು ದಿಗ್ವಿಜಯ ಸಾಧಿಸ್ತಾರೆ, ಕಾಂಗ್ರೆಸ್ 196 ಸಾಧ್ಯವೇ ಇಲ್ಲ. ಮಹಾಗಠಬಂಧನ್ ಸರಳ ಬಹುಮತ ಪಡೆಯೋದು ಸುಲಭ ಅಲ್ಲ. ಹಾಗಂತ BJP ದಿಗ್ವಿಜಯ ಸಾಧಿಸುತ್ತೆ, ಇಲ್ವೇ ಇಲ್ಲ. BJPಯ ಸ್ಥಿತಿ ಹೀಗಿದೆ ಅಂದರೆ ನಿತೀಶ್ ಕುಮಾರ್ ಅವರು ಸುದೀರ್ಘ 20 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ, ಅವ್ರಿಗೂ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ. ಇವತ್ತಿನ ದೃಶ್ಯಗಳನ್ನು ನೋಡಿದ್ರೆ ಮಾಧ್ಯಮಗಳಲ್ಲಿ ವಿನಾಕಾರಣ ಪೊಲೀಸರು ಬಂದು ಕೆಲವು ಮನೆಗಳಿಗೆ ನುಗ್ಗಿ ಹೊಡಿತಿದ್ದಾರೆ. ಜಂಗಲ್ ರಾಜ್ ಮತದಾನದ ದಿನಾನೇ ಪ್ರದರ್ಶನ ಆಗ್ತಿದೆ ಅಂದರೆ ಇವತ್ತಿನ NDAಗೂ ಈ ಹಿಂದಿನ ಜಂಗಲ್ ರಾಜ್ಗೂ ಏನು ವ್ಯತ್ಯಾಸ ಇದೆ? ಜನ ಇವತ್ತು ತಮ್ಮ ಕೈಯಲ್ಲಿರುವ ಒಂದು ಮೊಬೈಲ್ ಅನ್ನುವಂತಹ ಅಸ್ತ್ರದಿಂದ, ಆಯುಧದಿಂದ ಒಳಿತು ಕೆಡುಕುಗಳನ್ನು, ತುಂಬ ಕೆಟ್ಟದ್ದನ್ನು, ತುಂಬ ಒಳ್ಳೆಯದನ್ನು ಎಲ್ಲವನ್ನೂ ಕೂಡ ನೋಡ್ತಿದ್ದಾರೆ, ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೋತಿದ್ದಾರೆ. ಜೆನ್ಜಿ ಮುಂದಿನ ದಿನಮಾನಗಳಲ್ಲಿ ಯಾರೆಲ್ಲ ಢೋಂಗಿತನದ, ಅದು ಸಿದ್ಧಾಂತ ಯಾವುದೇ ಇರಲಿ, ಲೆಫ್ಟ್ ರೈಟು ಮಿಡ್ಲು ಯಾವುದೇ ಇರಲಿ, ಢೋಂಗಿತನದಿಂದ ಅವರು ಹತ್ತಿಸ್ತಾರೆ, ಅಂಥವ್ರಿಗೆ ತಕ್ಕ ಪಾಠ ಕಲಿಸುವಂತಹ ದಿನಗಳ ಆರಂಭವಾಗಿವೆ. ಅದಕ್ಕೆ ಎಕ್ಸಾಂಪಲ್ ಈ ಬಿಹಾರದಲ್ಲೂ ಕೂಡ 2025 ರಿಸಲ್ಟ್ ನವೆಂಬರ್ 14ನೇ ತಾರೀಕು ಏನು ಬರುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಜೆನ್ಜಿ ತಾಕತ್ತು ಏನು ಅನ್ನೋದು. ತೀರಾ ನೇಪಾಳದ ಥರ ಬೀದಿಲಿ ಬಂದು ಎಗರಾಡಿ ಕಿರ್ಚಾಡಿ ಮಾಡೋ ಅಗತ್ಯ ಇಲ್ಲ. ವೋಟಿಂಗ್ ಪವರ್ ಬಂದ ದಿನ, ಮಸಿ ಬಳಸ್ಕೊಂಡು ಮುಖಕ್ಕೆ ಮೇಲೆಗೆ ಬರೋ ದಿನ ಸರಿಯಾದವರನ್ನು ಆಯ್ಕೆ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬಹುದು. ಇದು ಬಿಹಾರದ ಲೆಕ್ಕ. ರಿಸಲ್ಟ್ ದಿನ ಬರೆದಿಟ್ಕೊಳ್ಳಿ, ಬೇರೆಯದ್ದೇ ಲೆಕ್ಕಾಚಾರಗಳು ಕಾಣಿಸ್ತವೆ. ಒಂದು ವೇಳೆ ಆಗಲೂ BJPನೇ ಬಂದಿದೆ ಅನ್ನೋದಾದರೆ, ಅಥವಾ NDA ಘನ ದಿಗ್ವಿಜಯ ಸಾಧಿಸಿದೆ ಅನ್ನೋದಾದರೆ ಅದನ್ನು ಎರಡು ರೀತಿ ನಾವು ನೋಡಬೇಕಾಗುತ್ತೆ. ಒಂದು, ಒಚ್ಚೋರಿ ಆಗಿರಬಹುದು. ಎರಡು, ಇಲ್ಲ ಜನರೇ ಬೇರೆ ನಿರ್ಧಾರ ಮಾಡಿರಬಹುದು, ಮತ್ತೊಂದು ಅವಕಾಶ ಕೊಟ್ಟಿರಬಹುದು ಅಂತಲೇ ಒಪ್ಕೋಬೇಕಾಗತ್ತೆ. ಆದರೆ ಜೆನ್ಜಿಯ ಈ ಹೋರಾಟ, ಈ ಒಂದು ಪ್ರತಿ ಕಡೆ ವ್ಯಕ್ತವಾಗ್ತಿರುವಂತಹ ವಿರೋಧ BJP ಮತ್ತು NDAಗೆ ಅಥವಾ ಯಾವುದೇ ಪಕ್ಷಗಳಿಗೆ ಒಳ್ಳೆ ಮೆಸೇಜ್ ಅಲ್ಲ. ನಿಮ್ಮ ಎಲ್ಲ ಮೈಮರೆಯುವಂತಹ ಗುಣಗಳನ್ನು ಪಕ್ಕಕ್ಕಿಟ್ಟು ಜಾಗೃತರಾಗಿ ಜನತೆ ಮುಂದೆ, ಜನರ ಮುಂದೆ, ಯುವಕರ ಮುಂದೆ ಬಂದರೆ ಮಾತ್ರ ಅವರು ಒಪ್ಕೊಳ್ತಾರೆ. ಇಲ್ಲ ಅಂದರೆ ದಂಢಂ ದಶಗುಣಂ ಅನ್ನುವಂತಹ ಅದೇ ಸೂತ್ರವನ್ನು, ಅದೇ ಮಂತ್ರವನ್ನು ಎಲ್ಲ ಕಡೆ ಅನುಸರಿಸ್ತಾರೆ. ಯಾಕಂದರೆ ಇದು ಪ್ರಜೆಗಳ ಪ್ರಭುತ್ವ.